ಒಮ್ಮೆ ಜೀವನದಲ್ಲಿ ದುಃಖದ ಅನುಭವ, ಹಿಂಗ ಸುಖ ದುಃಖಗಳ ಅನುಭವಗಳ ಪ್ರವಾಹಕ್ಕನ ಜೀವನ ಅಂತ ಕರೀತಾರೆ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಈ ಸುಖ ದುಃಖದ ಅನುಭವಗಳ ಆಗ್ತಿರ್ತಾವ. ಮನುಷ್ಯ ಒಂದೇ ರೀತಿ ಅನುಭವ ಇರ್ತೈತೇನು ಹೇಳಿ? ಒಂದೇ ರೀತಿ ಅನುಭವ ಇರುವುದಿಲ್ಲ. ಅನುಭವಗಳು ವ್ಯತ್ಯಾಸ ಹಾಕೋಂತ ಹೋಗ್ತಾವ. ಈಗ ನೀವು ಪ್ರವಚನಕ್ಕೆ ಬಂದಿರ್ತೀರಿ ಅಥವಾ ಗುಡಿಗೆ ಹೋಗಿರ್ತೀರಿ. ನಿಮಗೆ ಪ್ರವಚನ ಕೇಳುವಾಗ ಏನೋ ಎರಡು ಒಳ್ಳೆಯ ನುಡಿಗಳು ಕಿವಿಗೆ ಬೀಳ್ತಾವಲ್ಲ, ಹಿತಾನುಭವ ಅನಿಸ್ತೈತಿ. ಏನೋ ಎರಡು ಚಲೋ ಮಾತು ಕಿವಿಗೆ ಬಿದ್ದು ಅಂತ ಹಿತಾನುಭವ ಅನಿಸ್ತೈತಿ. ನೀವ್ ಎದ್ದು ಹೋಗುವಾಗ ನಿಮ್ಮ ಪಾದರಕ್ಷೆ ಇನ್ನೊಬ್ರು ಹಾಕೊಂಡು ಹೋಗಿದ್ರು ಅಂದ್ರೆ ದುಃಖದ ಅನುಭವ ಶುರು ಆಗ್ತೈತೆ ಅಷ್ಟೆ. ಅಂದ್ರೆ ಒಮ್ಮೆ ಹಿತದ ಅನುಭವ, ಒಮ್ಮೆ ಅಹಿತದ ಅನುಭವ ಒಂದೇ ಕ್ಷಣದಾಗ ಮನುಷ್ಯನಿಗೆ. ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಈಗ ನೀವು ಮನಿ ಪ್ರವೇಶ ಮಾಡ್ತಿರಲಿಲ್ಲ, ಮನಿ ಗೃಹ ಪ್ರವೇಶ ಮಾಡ್ತಿರಲಿ, ಏನ್ ಮಾಡ್ತೀರಿ ಹೇಳ್ರಿ? ಹಾಲು ಉಕ್ಕಿಸ್ತಿರಲಿಲ್ಲ ಮನೆ. ಅಂದ್ರ ಮೊದಲನೇ ಗೃಹ ಪ್ರವೇಶ ಮಾಡುವಾಗ ಹಾಲು ಉಕ್ಕಿಸಿದ್ರ ಮತ್ ರೊಕ್ಕ ಕೊಟ್ಟು ತಂದು ಉಕ್ಕಿಸ್ತಿರೋದು. ಉಕ್ಲಿಲ್ಲ ಅಂದ್ರೂ ಜಾಸ್ತಿ ಉರಿ ಇಟ್ಟು ಉಕ್ಕಿಸ್ಬೇಕು ಹಾಲು. ಅಂದ್ರೆ ಹಾಲು ಉಕ್ಕಿದ್ರೆ ಮನಿ ಉಕ್ಕತೈತಿ. ಅದನ್ನ ಹೊಳ್ಳೊಳ್ಳಿ ನೋಡ್ತಾರ, ಉಕ್ಕೈಕತ್ತೈತಿಲ್ಲ ಹಾಲು ಅಂತ. ಅಂದ್ರೆ ಹಾಲು ಉಕ್ಕಿದ್ರೆ ಮನಿ ಉಕ್ಕತೈತಿ ಅಂತ ಸುಖದ ಅನುಭವ ಐತಿ. ಮತ್ ಹಿಂಗ ಹಾಲು ಉಕ್ಕಿದ್ರೆ ಮನಿನ ಉಕ್ಕತೈತಿ ಅಂತ ತಿಳ್ಕೊಂಡು ಮನ್ಯಾಗಿದ್ದ ಹೆಣ್ಮಕ್ಳು ದಿವಸ 2-2 ಲೀಟರ್ ಖರೀದಿ ಮಾಡೋದು, ಗ್ಯಾಸ್ ಹಚ್ಚಿ ದಿವಸ ಉಕ್ಸಕತ್ತಾರ ಅಂದ್ರೆ ಯಜಮಾನ್ರು ಸುಮ್ಮನೆ ಇರ್ತಾರ? ಮೊದಲನೇ ದಿವಸ ಸುಖದ ಅನುಭವ ಆಗೈತಿ, ಅದೇ ಹಾಲು ಮತ್ತ 3-4 ದಿವಸದಿಂದ ಉಕ್ಕಿಸ್ಕೊಂತವ್ರೆ ದುಃಖದ ಅನುಭವ ಆಗ್ತೈತಿ. ಅಂದ್ರ ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಒಂದೇ ಅನುಭವ ಇರೋದಿಲ್ಲ. ಒಂದೇ ವಸ್ತು ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಈಗ ಸಣ್ಣ ಮಕ್ಕಳು ಇರ್ತಾರ. ಸಣ್ಣ ಮಕ್ಕಳಿಗೆ ಈಗ ದೊಡ್ಡವ್ರು ನೋಡ್ರಿ ಎತ್ಕೊಂತಾರ, ಆಡಿಸ್ತಾರ, ಮುದ್ದು ಕೊಡ್ತಾರ. ಎತ್ಕೊಳ್ಳೋರಿಗೆ, ಆಡೋರಿಗೆ, ಮುದ್ದು ಕೊಡೋರಿಗೆ ಸುಖ ಅನಿಸ್ತೈತಿ, ಖುಷಿ ಅನುಭವ. ಆ ಸಣ್ಣ ಮಗುವಿಗೆ ಇವ್ರು ಎತ್ಕೊಂಡು ಮುದ್ದು ಕೊಡುವಾಗ ಗಡ್ಡ ಚುಸ್ತಾವಲ್ಲ, ಅದಕ್ಕೂ ದುಃಖದ ಅನುಭವ ಮಗುವಿಗೆ. ಅದಕ್ಕೆ ಅಂದ್ರ ಒಬ್ಬರಿಗೆ ಸುಖದ ಅನುಭವ, ದುಃಖದ ಅನುಭವ, ಇದು ಅನುಭವಗಳ ಪ್ರವಾಹ ಜೀವನ. ಅಂದ್ರೆ ಇಲ್ಲಿ ಯಾವ ಅನುಭವಗಳು ಖಾಯಂ ಇರೋದಿಲ್ಲ. ಈಗ ತಾಯಂದಿರದಿರ್, ಈಗ ಹುಡುಗರು ಇರ್ತಾರ, ಮದ್ವಿ ಮಾಡ್ಕೊಂತಿರ್ತಾರ. ಮದ್ವಿ ಮಾಡ್ಕೊಳ್ಳುವಾಗ ನೋಡ್ರಿ ಎಷ್ಟು ಪೂಜಾ, ಎಷ್ಟು ಬನ್ನಿ ಗಿಡ ಪೂಜೆ ಮಾಡಿರ್ತೀರಿ, ಎಷ್ಟು ವ್ರತ ಮಾಡಿರ್ತೀರಿ. ನೀವು ಕೇಳ್ರಿ ತಾಯಂದಿರಿಗೆ ಏನ್ ಹೇಳ್ತಾರೆ, ಯಪ್ಪ ಇದನ್ನು ಪಡ್ಕೋಬೇಕಾದ್ರ ನಾನು ಎಷ್ಟು ವ್ರತ ಮಾಡೀನಿ. ಯಾವ ವ್ರತ ಮಾಡಿ? 16 ಸೋಮವಾರ ವ್ರತ ಮಾಡಿದ್ದು 16 ಸೋಮವಾರ, ಸಿಕ್ಕಿದ್ದು ಸುಳಿ ಸುಮಾರು ಇದ್ದಿದ್ದು ಸಿಕ್ಕೈತಂತಾರ. ಮಾಡೀನಿ ಅಪ್ಪ ಖರೆ 16 ಸೋಮವಾರ, ಆದ್ರೆ ಸಿಕ್ಕಿದ್ದು ಮಾತ್ರ ಸುಳಿ ಸುಮಾರು ಐತಿ. ಈಗ ಅವ್ರಿಗೆ ಕೇಳ್ರಿ, ಅವ್ರದ್ದು ಒಂದು ಅನುಭವ ಐತ. ಅವರು ಮನ್ಯಾಗ ಧರ್ಮ ಪತ್ನಿ ಜಗಳ ಆಡಿ ಹೋದ್ರ, ಅವ್ರು ತವ್ರ ಮನೆಗೆ ಜಗಳ ಆಡಿ ಹೋದ ಕೂಡ್ಲೇನೆ 1 ವಾರ ಬಿಟ್ಟು ಇವ ಫೋನ್ ಹಚ್ಚೋದು ಕೂಡಲೇ ಅವ್ರ ಮಾವ ಎತ್ತದ. ಗೊತ್ತಾಗ್ತಿದ್ವು ಅಳಿಯನ್ ನಂಬರ್ ಅಂತ. ತಗೊಂಡವನ ಸಿಟ್ನಾಗ, ನೀ ಯಾಕೆ ಫೋನ್ ಹಚ್ಚಕ್ ಹೋಗಿದ್ದೆ ಅಂದೆ, ನಿನಗೆ ಹೇಳಿಲ್ಲ ನೀ ಯಾಕೆ ಫೋನ್ ಹಚ್ಚಿದ್? ನನ್ನ ಮಗಳನ್ನ ನಿನ್ನ ಹೊಸ್ತಲ ತೊಳಸುದಿಲ್ಲ ಅಂತ ಅವ ಅಂತಿದ್ದ. ಯಾಕೆ ಹಚ್ಚಿದ್ ನನ್ನ ಮಗಳನ್ನ ಇನ್ನೊಮ್ಮೆ ಹೊಸ್ತಲ ತೊಳಸುದಿಲ್ಲ, ಫೋನ್ ಯಾಕೆ ಹಚ್ಚಕ್ ಹೋಗಿದ್ ಅಂತ ಮಾವ ಅಂದ. ಅವ ಅಳಿಯ, ಇದನ್ನ ಕೇಳಕ ಅಷ್ಟು ಖುಷಿ ಆಗುತ್ತೆ, ಇದ್ರ ಸಲುವಾಗಿ ಹಚ್ಚೇನು ಫೋನ್ ಅಂತ ಅವ ಅಂತಿದ್ದ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ಇಲ್ಲಿ ಒಮ್ಮೆ ಅದೇ ವಸ್ತು ಸುಖ, ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ. ಅಂದ್ರೆ ಪ್ರಪಂಚ ಇರುವುದು ಇದು ಸುಖ ದುಃಖಗಳ ಅನುಭವಗಳ ಮಿಶ್ರಣ ಐತಿ. ಈ ಪ್ರಪಂಚ ಅಂದ ಮೇಲೆ ಎಲ್ಲಾ ವಸ್ತು, ಎಲ್ಲಾ ವಿಷಯಗಳು ನಮಗೂ ಸುಖನ ಕೊಡ್ತೈತಿ ಅಂತ ಎಲ್ಲೈತಿ. ಎಲ್ಲವೂ ಹಿತವಾದದ್ದೇ ಇರ್ತೈತಿ ಅಂತಿಲ್ಲ. ಈ ಪ್ರಪಂಚದೊಳಗೆ ಏನಾಗ್ತೈತಿ ಅಂದ್ರ ಎಲ್ಲ ಅನುಭವಗಳು ನಮಗ್ ಹಿತವಾಗಿರ್ತಾವಂತಿಲ್ಲ. ಒಮ್ಮೆ ಒಂದು ಅನುಭವ ಹಿತ ಕೊಡ್ತೈತಿ, ಒಮ್ಮೆ ಒಂದು ಅನುಭವ ಅಹಿತವಾಗಿರ್ತೈತಿ. ಒಮ್ಮೆ ಒಂದು ಅನುಭವ ಸುಖ ಕೊಡ್ತೈತಿ, ಒಮ್ಮೆ ಒಂದು ಅನುಭವ ದುಃಖ ಕೊಡ್ತೈತಿ. ಅಂದ್ರ ಈ ಅನುಭವಗಳು ಒಮ್ಮೆ ಸುಖ, ಒಮ್ಮೆ ದುಃಖ ಕೊಡ್ತಿರ್ತಾವ. ಒಂದೇ ರೀತಿ ಅನುಭವಗಳಿರುವುದಿಲ್ಲ.
ದಾರ್ಶನಿಕರು, ಶರಣರು ಒಂದು ಚಿಂತನೆ ಮಾಡಿದ್ರು. ಶರಣರು ಒಂದು ಚಿಂತನೆ ಮಾಡಿದ್ರು. ಏನಂದ್ರ, ಈಗ ನೋಡಿ, ನಿಮಗೆ ಯಾರೋ ಹೊಗಳ್ತಾರ, ಹೊಗಳದಾಗ ಬಹಳ ಹಿತ ಅನಿಸ್ತೈತಿ. ಹಿಗ್ಗಿ ಹೀರಿಕಾಯಿ ಆಗ್ಯಾರ ಅಂತಾರ ನೋಡ್ರಿ ಹೊಗಳದಾಗ. ಅದೇ ಯಾರೋ ಬೈತಾರ, ಬೈದಾಗ ಏನ್ ಅನಿಸ್ತೈತಿ? ಮನಸ್ಸಿಗೆ ತಾಪ ಆಕೈತಿ. ಶರಣರು, ಈ ದೇಶದ ಋಷಿಗಳು ಒಂದು ಬಹಳ ಒಳ್ಳೆಯ ಸಂಶೋಧನೆ ಮಾಡಿದ್ರು. ಏನು ಸಂಶೋಧನೆ ಮಾಡಿದ್ರಂದ್ರ, ಈ ಪ್ರಪಂಚದಲ್ಲಿ ಪ್ರತಿನಿತ್ಯ ನಮಗ ಒಳ್ಳೆಯ ಅನುಭವಗಳಾಗ್ತಾವಂತೆಲ್ಲೈತಿ. ಒಮ್ಮೆಮ್ಮೆ ಜೀವನದಲ್ಲಿ ಕೆಟ್ಟ ಅನುಭವಗಳು ಬರ್ತಾವಲ್ಲ. ಈಗ ಎಲ್ಲರೂ ನಮಗ ಮೆಚ್ಚೆ ಮಾತಾಡ್ತಾರಂತೆಲ್ಲೈತಿ. ಚುಚ್ಚಿ ಮಾತಾಡೋರು ಇದಾರಲ್ಲ ಜೀವನದಾಗ. ಈಗ ಮೆಚ್ಚಿ ಮಾತಾಡ್ದಾಗ ಖುಷಿ ಆಗೈತಿ, ಚುಚ್ಚಿ ಮಾತಾಡಿದ್ದು ನೆನಪುಳ್ದ ತಾಪ ಕೊಡ್ತೈತೆಲ್ಲ. ಇದರಿಂದ ಹೆಂಗ ಮುಕ್ತ ಆಗಬೇಕು ಅಂತ ಅವ್ರ ಸಂಶೋಧನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಯಿನ ರಸವರ್ಜಂ ರಸೋಪ್ಯಶ್ಯ ಪರಂ ದೃಷ್ಟ್ವಾ ನಿವರ್ತಂತೆ. ಏನು ಸಂಶೋಧನೆ ಶರಣರದು, ದಾರ್ಶನಿಕರದು, ಋಷಿಗಳದು. ನಮ್ಮೆಲ್ಲರಿಗೆ ಅನುಭವ ಐತಿ. ಇಲ್ಲಿ ಜೀವನದೊಳಗೆ ಏನ್ ಅನುಭವ ಐತಿ ಅಂದ್ರ, ಈಗ ನಮ್ಮ ಪಕ್ಕದ ಮನೆಯವ್ರು ಇರ್ತಾರ, ಸಂಬಂಧಿಕರು ಇರ್ತಾರ, ನಮಗೇನೋ ಚುಚ್ಚಿ ಮಾತಾಡ್ತಾರ, ಮನಸ್ಸಿಗೆ ಹಿಡಿಸೋದಿಲ್ಲ ನಮಗದ ಅವ್ರು ಮಾತಾಡಿದ್ದು. ನಾವೇನಂತೀವಿ, ಈ ನಮ್ಮ ಓಣ್ಯಾಗ ಜನ ಸರಿಗಿಲ್ಲ ಅಂತ ತಿಳ್ಕೊರಿ. ಈ ಓಣ್ಯಾಗ ಜನ ಸರಿಗಿಲ್ರಿ, ನಮಗ್ ಕಂಡಂಗ್ ಮಾತಾಡ್ತಾರ ಅಂತ ತಿಳ್ಕೊಂಡು ನೀವು ಈ ಓಣಿ ಬಿಟ್ಟು ಬ್ಯಾರೆ ಓಣಿಗೆ ಹೋದ್ರಿ ಅಂತ ತಿಳಿರಿ. ಅವರು ಋಷಿಗಳು ಏನಂತಾರ, ಎಷ್ಟು ಚಂದ ಸಂಶೋಧನೆ ಅದನ್ನು ಕೇಳಬೇಕಿದನ್ನು. ಅವ್ರು ಏನಂತಾರ, ಆತಪ್ಪ ಈ ಓಣ್ಯಾಗ ಮಂದಿ ಸರಿಗಿಲ್ಲ, ನಮ್ಮ ಬಗ್ಗೆ ಬರೇ ಕೆಟ್ಟದ್ದು ಮಾತಾಡ್ತಾರ, ನಮಗ್ ಬರೇ ಚುಚ್ಚಿ ಮಾತಾಡ್ತಾರಂತ ಈ ಓಣಿ ಬಿಟ್ಟು ಬ್ಯಾರೆ ಓಣಿಗೆ ಹೋದಿ ಖರೆ. ಆ ಮಂದಿಯಿಂದ ದೂರ ಆದಿ ಮಕ್ಕೊಂಡಾಗ ಅವ್ರು ಮಾತಾಡಿದ ಮಾತು ಬಂದು ಚುಚ್ಚತಾವಲ್ಲ, ಅದಕ್ಕೆ ಏನು ಮಾಡ್ತಿ ಅಂತ ಕೇಳ್ತಾರ ಅವ್ರು. ಈ ಜನರಿಂದ ದೂರ ಆಗ್ಬಹುದೇನು ಸರಿ, ಕೌದಿ ಹಚ್ಕೊಂಡು ಮಕ್ಕೊಂಡು ಕೂಡ್ಲೇನೆ ಅವ್ರ ಮಾತು ಬಂದು ತಾಪ ಕೊಡ್ತಾವಲ್ಲ ತೆಲಿಗೆ, ಇದರಿಂದ ಹೆಂಗ ಮುಕ್ತನಾಗ್ಬೋದು? ಚಲೋ ಇಲ್ಲ ಪ್ರಶ್ನೆ ಅನಿಸೈತಿ. ಇಲ್ಲಿ ನಿಮ್ಗೆಲ್ಲ ಮಂದಿ ಮಾತಾಡ್ಯಾರಿಲ್ಲ, ನಿಮ್ ಊರಾಗ ಮಾತಾಡೋದ್ರಲ್ಲಿ ಕಾಣಿಸ್ತೈತಿ. ಮಾತಾಡ್ತಾರ, ಎಲ್ಲ ಊರಾಗೂ ಮಾತಾಡೋದು, ಎಲ್ಲ ಊರಾಗ ದ್ವಾಸಿನೂ ಹಂಗ ಇರ್ತಾವ. ಅಂದ್ರ ಸಂಶೋಧನೆ ಎಷ್ಟು ದೊಡ್ಡದು ಋಷಿದು ಅಂದ್ರ, ಈ ಊರಾಗ ಜನ ಸರಿ ಇಲ್ಲ, ಈ ಓಣ್ಯಾಗ ಜನ ಸರಿ ಇಲ್ಲ ಅಂತ ಈ ಊರ್ ಮಂದಿನ ಬಿಟ್ಟು ಬ್ಯಾರೆ ಕಡೆ ಹೋಗ್ಯಾನ ಖರೆ, ಮಂದಿಯಿಂದ ದೂರ ಆದೆ. ಆದ್ರ ಮಂದಿ ಮಾತಾಡಿದ ಮಾತು ನನ್ನಿಂದ ದೂರ ಆಗ್ಲಿಲ್ಲಲ್ಲ, ಒಳಗ್ ಕುಂತ ಕಾಡ್ತಾವ, ತಾಪ ಕೊಡ್ತಾವಲ್ಲ, ಇದರಿಂದ ಹೆಂಗ ಮುಕ್ತನಾಗಬೇಕು ಅನ್ನೋದು ಸಂಶೋಧನೆ. ಈಗ ಇದು ಕುಡಿಯೋರು ಇರ್ತಾರ, ಅದೇನ್ ಕುಡಿತಾರಲ್ಲ, ಏನು ಅದೇ ಅವ್ರಿಗೆ ಮಂದಿ ಮಕ್ಕಳು ಎಲ್ಲರೂ ಹೇಳ್ತಾರ, ಬಹಳ ಹೇಳ್ತಿರ್ತಾರ. ಈಗ ಸಣ್ಣ ಸಣ್ಣ ಮಕ್ಕಳು ಹೇಳ್ತಿರ್ತಾವ ನೋಡಿ, ಯಪ್ಪ ಅದು ಕುಡ್ಯಾಕ್ ಹೋಗ್ಬೇಡ. ನನ್ನ ಸ್ನೇಹಿತರೆಲ್ಲ ಸಣ್ಣ ಸಣ್ಣ ಮಕ್ಳು ಇರ್ತಾವ, ಯಪ್ಪ ಕುಡ್ಯಾಕ್ ಹೋಗ್ಬೇಡ, ನನ್ನ ಸ್ನೇಹಿತರೆಲ್ಲ ನನಗೇನಂದ್ರೆ ತಮಾಷೆ ಮಾಡ್ತಾರೆ, ಇವ ಕುಡುಕನ ಮಗ ಅಂತ ಓಣ್ಯಾಗ, ಕುಡ್ಯಾಕ್ ಹೋಗ್ಬೇಡ ಅಂತ ಮಕ್ಳು ಹೇಳ್ತಿರ್ತಾವ. ಇವ ಬಾಳ್ ದೊಡ್ಡ, ಇವ ಹೇಳ್ತಿರ್ತಾನೆ, ಇಟ್ಟದಿ ನನಗ ಹೇಳಕ್ ಬಂದೇನಂತ, ಚೋಟೆದಿ ಇಟ್ಟದಿ ನನಗ ಹೇಳಕ್ ಬಂದೇನ್ ನೀನ್ ಅಂತಿರ್ತಾನೆ. ಅಲ್ಲ, ಮಗ ಇಟ್ಟ ಇರ್ಬೋದು, ದೀಪ ಎಷ್ಟು ಇರ್ತೈತಿ, ಇಟ್ಟ ಇರ್ತೈತಿ, ಅದ್ರ ಬೆಳಕು ಬಹಳ ಇರ್ತೈತಿ. ಮಕ್ಕಳು ಇಷ್ಟ ಇರ್ಬೋದು, ಅದ್ರ ಮಾತಿನೊಳಗೆ ಬೆಳಕು ಬಹಳ ಇರ್ತೈತಿ, ಇದು ಗೊತ್ತಿರಬೇಕು. ಈಗ ಏನೋ ಮಾಡಿ ಬಿಡಿಸ್ತಾರ ಅವ್ರಿಗೆ. ಬಿಡಿಸಿಂದ ನೀವು ನೋಡ್ರಿ, ಬೆಳಗ್ಗಿಂದ ಸಾಯಂಕಾಲ ಮತ್ತ ಕೂಡ್ತಾನವ. 6 ಗಂಟೆ ಆತಂದ್ರ ಅದು ಕಾಲ ಕುಂತಲ್ಲಿ ಕೂಡಿಸ್ಬಿಡುದಿಲ್ಲ ನೋಡೋದು. ಅವ ಅಂಗಡಿಯಿಂದ ದೂರ ಆಗ್ಯಾನ ಖರೆ, ಆದ್ರ ಅಂಗಡಿಗೆ ಹೋಗ್ಬೇಕನ್ನೋ ಅವನೊಳಗಿನ ರಸ ಐತಲ್ಲ, ಅದರಿಂದ ಮುಕ್ತನಾಗ್ಲಿಕ್ಕೆ ಸಾಧ್ಯ ಆಗಿಲ್ಲಲ್ಲ. ಇದರಿಂದ ಹೆಂಗ ಮುಕ್ತ ಆಗಬೇಕು ಅಂತ ಚಿಂತನೆ ಮಾಡ್ತಾರ. ಮನುಷ್ಯ ಯಾವುದೋ ಒಂದು ಶಬ್ದ ಕೇಳ್ದ, ಆಡಿದ ವ್ಯಕ್ತಿಯಿಂದ ದೂರ ಆಗಬಹುದು, ಆದ್ರ ಶಬ್ದ ನಮ್ಮ ಮನಸ್ಸಿನೊಳಗೆ ಕಟ್ಟಿತೈತಲ್ಲ, ಇದರಿಂದ ಹೆಂಗ ಮುಕ್ತನ?
ಏನೋ ಒಂದು ಚಟ ಮಾಡ್ತಿದ್ದೆ ನಾನು. ಈಗ ಚುಟ್ಟ ಸೇರ್ತಿರ್ತಾರ. ಚುಟ್ಟ ಸೇದವ್ರು ನೋಡ್ರಿ, ಅವರು ನೀವು ಅವ್ರ ಮನ್ಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ, ಈಗ ಬಿಡು ನಿನಗೆ ಡಾಕ್ಟರ್ ಹೇಳ್ಯಾರಲ್ಲ, ಅವ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈಗ ನೋಡು, ನೀ ಇದನ್ನ ಅಕಸ್ಮಾತ್ ಸೇದ್ದಿ ಅಂದ್ರೆ ಮುಗದ ಹೋತ್ ನೋಡ್, ಮೇಲೆ ಹೋಗ್ತಿ ಅಂತ. ಅವ ಅಂತಾನೆ, ಯಾರ ಉಳ್ದಾರ ಬರ್ರಿ ಸರ್, ನೀವು ಹೋಗ್ತೀರಿ ನಾವು ಹೋಗ್ತೀವಿ, ಒಂದ್ ಸ್ವಲ್ಪ ಹಿಂದ ಮುಂದ ಅಷ್ಟ. ಅವ್ರ ಮನ್ಯಾಗ ಹೆಣ್ಮಕ್ಳು ಹೇಳ್ತಾರೆ, ಈಗ ಸೇದಾಕ್ ಹೋಗಬೇಡ ನೀನು, TB ಆಗೈತಿ, ಗುಟ್ಕ ಅದು ಏನು ಕ್ಯಾನ್ಸರ್ ಬರ್ತೈತಿ, ಅವನ್ ಬಿಟ್ರೆ ನಿನ್ನ ಬಿಡ್ತೀನಿ ನೋಡಿ, ಇದನ್ನ ಮಾತ್ರ ಬಿಡುದಿಲ್ಲ ಅಂತ ಹೇಳ್ತಾನೆ. ಅದ್ರಾಗ ಏನೈತೆ, ಒಂದು ಒಣ ಚುಟ್ಟದೊಳಗೆ ಏನೈತೆ ಹೇಳ್ರಿ, ಸೇದವ್ರಿಗೆ ಗೊತ್ತಿರ್ತೈತಿ ಅದು ಏನು, ಒಂದು ಒಣಗಿದ ಎಲಿ, ಏನು ವಿಟಮಿನ್ ಐತೆ, ಕಾರ್ಬೋಹೈಡ್ರೇಟ್ ಐತೆ, ಏನೈತೆ ಅದ್ರಾಗ. ಒಂದು ಒಣಗಿದ ಎಲಿ ಬಿಡಕ್ ಆಗುವಲ್ದ ಮನುಷ್ಯಾಗ, ಅಕಸ್ಮಾತ್ ಬಿಡಿಸಿದ್ರ ಒತ್ತಾಯ ಮಾಡಿ ಅಂದ್ರ ಅದರಿಂದ ದೂರ ಆಗಿರ್ತಾನ, ಅದ್ರ ಒಳಗ ಸೇದಬೇಕನ್ನೋ ತಲಬ್ ಐತಲ್ಲ, ಅದರಿಂದ ದೂರ ಆಗಕ್ ಆಗಿರುವುದಿಲ್ಲ. ಶರಣರ ಸಂಶೋಧನೆ ಏನಂದ್ರೆ ಇದರಿಂದ ಹೆಂಗ್ ಮುಕ್ತ ಆಗಬೇಕು. ಈಗ ಹುಡುಗರು ಇರ್ತಾರ ನೋಡ್ರಿ, ಈಗ ಒಂದು ವಯಸ್ಸಿನ ಹುಡುಗರು ಇರ್ತಾರ, ಅವರು ಒಂದು ಹುಡುಗ ಇರ್ತಾನ, ಒಂದು ಹುಡುಗಿಯನ್ನು ಪ್ರೀತಿಸ್ತಿರ್ತಾನ. ಆ ಹುಡುಗನ ಕೇಳ್ರಿ ನೀವು, ಇಲ್ಲೋ ಹಂಗ್ ಬೇಡ ಹಿಂಗ್ ಬೇಡ, ಇಲ್ಲ ಬಿಡಕ್ ಆಗೋದಿಲ್ಲ ನನಗ, ಅವ್ರ ಕಾಲಾಗ ಪ್ರಾಣನ ಹೋಗ್ಲಿ ಅಂತಿರ್ತಾನ ಹುಡುಗ. ಏನಂತಿರ್ತಾನ, ಅವ್ರ ಕಾಲಾಗ, ಏನ್ ದೇಶದ ಬಾರ್ಡರ್ನ್ಯಾಗ ಅಲ್ಲ, ಅವ್ರ ಕಾಲಾಗ ಪ್ರಾಣ ಹೋಗ್ಲಿ ಅಂತ. ದೇವ್ರಿಷ್ಟು ಚಲೋ ಜೀವನ ಕೊಟ್ಟಿದ್ದ, ಏನಪ್ಪ ದೇಶದ ಸಲುವಾಗಿ ಹೋರಾಡ, ಒಂದು ದೇಹದ ಸಲುವಾಗಿ ಹೋರಾಟಕ್ಕೆ ನಿಂತ. ಏನಪ್ಪ ಬಾರ್ಡರ್ನ್ಯಾಗ ಹೋಗ್ಲಿ, ಯುದ್ಧ ನಡೆದೈತೆ ಅಂತ ಅನ್ಲಿಲ್ಲ, ಅವ್ರ ಕಾಲಾಗ ಪ್ರಾಣ ಹೋಗಿಲ್ರಿ, ಆದ್ರೆ ಬಿಡೋದಿಲ್ಲ ನಾನು. ಅಲ್ಲೋ ಯಾಕ ತಮ್ಮ ಅಷ್ಟೇನು ಇಲ್ಲ, ನಂಬುದು ಅದು ಮೊದಲನೇ ಪ್ರೀತಿ ಅಂತ ಇರ್ತಾರ ಅವ್ರು. ಈ ಹಿಂದಿ ಬರೋ ಹುಡುಗರು ಅವ್ರು ಚಂದ, ಓ ಮೇರ ಪಹಿಲಾ ಪ್ಯಾರ ಹೈ ಅಂತ ಇರ್ತಾರ ಅವ್ರು. ಅಂದ್ರೆ ಮೊದಲನೇ ಪ್ರೇಮ ಐತಿ, ಬಿಡಾಕ್ ಬರುದಿಲ್ಲ. ನೀವು ನೋಡ್ರಿ, ಈಗ ಹುಡುಗರಿಗೆ ಆ ಹುಡುಗ ಹುಡುಗಿ ಇಷ್ಟಪಟ್ಟಿದ್ರ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರ, ಅವ್ರು ಏಜ್ ಬಂತು ಅಂದ್ರೆ. ಆಶ್ಚರ್ಯ ಏನಂದ್ರ, ಪೊಲೀಸ್ ಸ್ಟೇಷನ್ ಒಳಗ ಅಪ್ಪ ನಿಂತಿರ್ತಾನ, ಅವು ನಿಂತಿರ್ತಾಳ, ನಿಂತಾಗ ಹುಡುಗ ಹುಡುಗಿ ಹೇಳೋ ಮಾತೇನು ಅಂದ್ರ, ನಾನು ಹುಡುಗನ ಬಿಡಕ್ ಆಗೋದಿಲ್ಲ, ನಂದಿದು ಮೊದಲನೇ ಪ್ರೇಮ ಅಂತಿರ್ತಾರ ಅವ್ರು. ಆಶ್ಚರ್ಯ ಏನು ಅಂದ್ರ, ನಾನು ಈ ಭೂಮಿಗೆ ಬಂದಾಗ ಎಷ್ಟು 12 ದೇವರಿಗೆ ಹರಕೆ ಹೊತ್ತು ಯಾವ ತಾಯಿಯ ಗರ್ಭದಿಂದ ಭೂಮಿಗೆ ಬಂದಿದ್ನೆಲ್ಲ, ತಾಯಿ ನನಗ ನೋಡಿದ ಮೊದಲ ಕಣ್ಣಾಗ ಕಣ್ಣಿಟ್ಟು ನೋಡಿದವಳು ತಾಯಿಯ ಪ್ರೇಮ, ಅದು ಮೊದಲ ಪ್ರೇಮ ಆಗಿರ್ಲಿಲ್ಲೇನೋ, ಅದು ಗೊತ್ತಾಗ್ಲಿಲ್ಲೇನೋ ಮನುಷ್ಯ. ಅಪ್ಪ ಮಗನ ಮುಖ ನೋಡ್ಬೇಕಂತ 18 ದೇವರಿಗೆ ಹರಕೆ ಹೊತ್ತು ಪಂಚಾಂಗ ತೆಗೆದು ನೋಡಿದ್ದ ಮಗನಿಗೆ. ಒಂದು ದಿವಸ, ಇಲ್ಲ ಇದು ಪ್ರೇಮ ನಂದು ಅಂದ್ರ ಮನುಷ್ಯಗ ಅನುಭವ ಹೆಂಗ ಮಾಡಿಸ್ತೈತಿ ಅಂದ್ರ, ಅಕಸ್ಮಾತ್ ಆ ಹುಡುಗಿ ಬಿಟ್ಟಿತು ಅಂದ್ರ, ಇವ ಊರಾಗ ಗಡ್ಡ ಬಿಟ್ಕೊಂಡು ಅಡ್ಡಾಡ್ತಿರ್ತಾನ, ಆ ಹುಡುಗಿಗೆ ಆಗಲೇ 2 ಮಕ್ಕಳಾಗಿ 12 ವರ್ಷ ಆಗಿರ್ತೈತಿ. ಯಾಕೋ ಹಿಂಗ್ಯಾಕೋ, ಅವ್ರು ಕೊಟ್ಟಾಗಲೇ 12 ವರ್ಷ ಆಗಿರ್ತೈತಿ, ಊರಿಗೆ ಹೋಗಿರ್ತಾರ ಅವ್ರು. ಇಲ್ಲ ಮರ್ಯಾಕ್ ಆಗುವಲ್ಲ ನಮಗ್, 12 ವರ್ಷ ಹತ್ತು ಗಡ್ಡ ಬಿಟ್ಕೊಂಡು ಅಡ್ಡಾಡ್ತಾರೆ. ಅಂದ್ರ ಅವ್ರು ದೂರ ಆದ್ರೂ ಸಹಿತ ಮನಸ್ಸಿನೊಳಗ ಅದ್ರ ನೆನಹು ಉಳ್ದೈತೆಲ್ಲ, ಇದರಿಂದ ಹೆಂಗ ಮುಕ್ತನಾಗಬೇಕು ಅನ್ನೋದು ದರ್ಶನ ಐತಿ. ಅಂದ್ರ ನಾವು ತಿಳ್ಕೊಬೇಕಾದದ್ದೇನಿಲ್ಲ ಅಂದ್ರ, ಯಾರೋ ಒಂದು ಶಬ್ದ ಮಾತಾಡ್ತಾರ, ಶಬ್ದ ಮಾತಾಡೋದವ್ರಿಂದ ದೂರ ಆಗೋದು ಬಹಳ ಸರಳ ಐತಿ, ಆದ್ರೆ ಅವ್ರು ಮಾತಾಡಿದ ಶಬ್ದ ನಮ್ಮ ಮನಸ್ಸಿನೊಳಗೆ ಕುಂತೈತೆಲ್ಲ, ಇದರಿಂದ ಹೆಂಗ ದೂರ ಆಗಬೇಕು. ಯಾವುದೋ ಒಂದು ಚಟ ಇತ್ತು ನಮ್ಮದಂದ್ರ, ಆ ವಸ್ತುವಿನಿಂದ ದೂರ ಆಗಬಹುದು, ಅದ್ರ ಒಳಗ ತಲಬೈತಲ್ಲ, ಅದರಿಂದ ಹೆಂಗ ದೂರ ಆಗಬೇಕು. ಯಾರೋ ಒಬ್ಬ ನಮ್ಮ ಪ್ರೀತಿಸಿದ ವ್ಯಕ್ತಿ ಬಹಳ ದೂರ ಆಗ್ಯಾನ, ಆದ್ರೆ ಅವ್ರ ನೆನಹು ನಮ್ಮ ಮನಸ್ಸಿನೊಳಗಿದ್ದು ಕಾಡಾಕತ್ತೈತೆಲ್ಲ, ಇದರಿಂದ ಹೆಂಗ ದೂರ ಆಗಬೇಕು ಅನ್ನೋದು ಶರಣರು ಚಿಂತನೆ ಮಾಡ್ತಾರೆ. ಹೆಂಗಪ್ಪ ಇದರಿಂದ ದೂರ ಆಗೋದು? ಮನುಷ್ಯನಿಗೆ ಬಹಳ ತಾಪ ಕೊಟ್ಟಿದ್ದು, ದುಃಖ ಮಾಡಿದ್ದು ವಸ್ತು ವಿಷಯಗಳಲ್ಲ, ನೆನಹು ತಾಪ ಕೊಡ್ತೈತಿ, ನೆನಹು ತಾಪ ಮಾಡ್ತೈತಿ. ಈಗ ನೀವು ನೋಡ್ರಿ, ಈಗ ಮದುವೆ ಮಾಡ್ಕೊಂತಿರ್ತಾರ,
ಮದುವೆ ಮಾಡ್ಕೊಳ್ಳುವಾಗ ಈ ಫೋಟೋ ಶೂಟ್ ಅಂತ ಮಾಡ್ತಾರ ನೋಡ್ರಿ, ವೆಡ್ಡಿಂಗ್ ಇದ್ರಾಗ ಇರ್ತೈತಲ್ಲ, ಮಾಡೋದಿಲ್ಲ. ಈಗ ಎಲ್ಲರೂ ಒಂದ್ ದೊಡ್ಡ ಕುರ್ಚಿ ಇರ್ತೈತಿ, ಸಿಂಹಾಸನದ ಮೇಲೆ ಎಲ್ಲರೂ ಕುಂತ್ ಕುಂತ್ ಫೋಟೋ ತೆಗೆಸ್ಕೊಂತಿರ್ತಾರೆ. ಆ ಮನ್ಯಾಗ ಯಜಮಾನ ಇರ್ತಾನೆ, ಅವನಿಗೆ ಕುಂದ್ರಿಸಿ ಎಡಕ ಬಲಕ ಮಗ, ಸೊಸಿ, ಮೊಮ್ಮಗನ ಮದುವೆ ಎಲ್ಲರೂ ಕುಂತ್ ಫೋಟೋ ತೆಗೆಸ್ಕೊಂತಿರ್ತಾರೆ. ಈ ಮುದುಕ ನಡಬರ್ಕ್ ಕುಂದ್ರಿಸಿರ್ತಾರೆ. ಇದು ಮುದುಕ ಫೋಟೋ ತೆಗಿಯವ, ಸ್ಮೈಲ್ ಪ್ಲೀಸ್ ಅಂತ ಅವ ಅಂತಿರ್ತಾನೆ, ಇದು ಅಳ್ತಿರ್ತೈತಿ. ಎಲ್ಲರೂ ಅಂದ್ರೆ ಯಾಕೆ ಹೆಜ್ಜೆ ಅಳಾಕತ್ತಿ, ಇಷ್ಟು ಸಂತೋಷದ ವಾತಾವರಣ ಐತಿ, ಯಾಕೆ ಅಳತ್ತಿ? ಇಲ್ಲ, ಮುದುಕಿ ಒಂದು ಮಗ್ಲಿದ್ರೆ ಬಹಳ ಚಲೋ ಐತಿ ಫೋಟೋ. ಅದು ಮುದುಕಿ ಮ್ಯಾಲ ಹೋಗಿ 10 ವರ್ಷ ಆಗೈತದ, ಮ್ಯಾಲ ಹೋಗಿ ಆಕಿ ಕರ್ಯಾಕತ್ತಾಳ, ಕಮ್ ಸೂನ್ ಬಾ ಜಲ್ದಿ, ನೀನ್ ಮದುವೆ ಆಗಾಗಿ ಏನು ಬಹಳ ಇಬ್ರು ಕೂಡ 7 ಜನ್ಮಕ್ಕಂತ ಬೇರೆ ಹಾಕ್ದೆ, ಆದ್ರೆ ಇವಾಗ ಬಿಟ್ಟು ನನ್ನ ಮೊದಲು ಕಳಿಸಿ ನೀ ಆರಾಮ್ ಉಳ್ದಿ ಅನ್ನಲ್ಲಿ ಅಂತ ಹಾಕಿ. ಅಂದ್ರ ಮುದಿಕ್ ಹೋಗಿ 10 ವರ್ಷ ಆತು, ಅಕ್ಕಿ ಹೋಗಿದ್ದಲ್ಲ, ಅಕ್ಕಿ ನೆನಹು ಇವತ್ತು ಮದುವೆಯಾಗಿ ಬಂದು ಕಾಡಾಕತ್ತೈತಿ ನೋಡು ಮನುಷ್ಯ, ಕಾಡ್ತೈತಿಲ್ಲ. ಈಗ ನೀವು ತಾಯಂದಿರದಿರಿ, ತವ್ರ ಮನೆಯವ್ರು ಏನೋ ಒಂದ್ ಶಬ್ದ ಅಂದಿರ್ತಾರ, ಹೇಳ್ತಿರ್ಲಿ ನಿಮ್ ಸ್ನೇಹಿತರಿಗೆ ಗೆಳತಿಯರಿಗೆ ಏನಂತ ಹೇಳ್ತೀರಿ, 10 ವರ್ಷ ಆತ್ ನೋಡು ಅವ್ರು ಹೊಸ್ತಲನ್ನ ತೊಳೆದಿಲ್ಲ ಅನ್ನಂತ ನೀವ್ ಅಂತಿರ್ತೀರಿ, ಅವ್ರು ಅಂತಿರ್ತಾರ ಚಲೋ ಆತ 10 ಹೊಸ ಸೀರೆ ಉಳ್ದವ್ ನಮಗಕ್ಕೆ ಬರ್ಲಾರ್ದ ಬೇಷನ್ ಅವ್ರ ಅಂತಿರ್ತಾರ. ಅಂದ್ರೆ ಯಾವಾಗೋ ಒಂದು 10 ವರ್ಷದ ಹಿಂದ ಆಡಿದ ಮಾತು ಇವತ್ತು ಬಂದು ಕಾಡ್ತಿರ್ತೈತಲ್ಲ ಮನುಷ್ಯಾಗ, ಇದರಿಂದ ಹೆಂಗ್ ಬಿಡುಗಡೆ ಆಗ್ಬೇಕ್ರಿ ಅನ್ನೋದೇ ಪ್ರಶ್ನೆ. ಒಬ್ರು ಸೂಫಿ ಸಂತರಿದ್ರು, ಅವ್ರ ಹೆಸರ ಮನ್ಸೂರ್ ಅಂತ. ಅಂದ್ರ ಮನುಷ್ಯರ ಆಡಿದ ಮಾತು ಎಷ್ಟು ಮನಸ್ಸಿಗೆ ತಾಪ ಆಗ್ತೈತಿ. ಅವ್ರೇನೋ ಒಂದು ಸಿದ್ಧಾಂತ ಹೇಳ್ತಿದ್ರು ಮನ್ಸೂರ್ ಅವರು. ಅವ್ರು ಹೇಳಿದ ಸಿದ್ಧಾಂತ ರಾಜನಿಗೆ ಇಷ್ಟ ಆಗ್ಲಿಲ್ಲ. ಅವ ರಾಜ ಏನ್ ಮಾಡ್ದಂದ್ರ ಅವರಿಗೆ ಶಿಕ್ಷೆ ಕೊಟ್ಟ. ಏನು ಶಿಕ್ಷೆ ಕೊಟ್ಟ ಅಂದ್ರ, ರಾಜಧಾನಿಯಿಂದ ಸ್ಮಶಾನದವರೆಗೂ ಅಂದ್ರೆ ಗಲ್ಲಿಗೆ ಹಾಕುವ ಸ್ಥಳದವರೆಗೂ ಇವನಿಗೆ ಕಲ್ ತೊಗೊಂಡು ಹೊಕ್ಕೊಂತ ಹೋಗ್ಬೇಕು ಜನ ಅಂತ. ಯಾರು? ರಾಜ ತೀರ್ಪು ಕೊಟ್ಟ. ಇವ ಮನ್ಸೂರ್ ಇದ್ನಲ್ಲ, ಮನ್ಸೂರಿನ ಗುರುಗಳ ಹೆಸರು ಜುನೈದ ಅಂತ, ಗುರುಗಳ ಹೆಸರು ಸೂಫಿ ಅವರು. ಇವನಿಗೆ ರಾಜ ಏನು ಶಿಕ್ಷೆ ಕೊಟ್ಟ ಅಂದ್ರ, ಅರಮನೆಯಿಂದ ಗಲ್ಲಿಗೇರಿಸುವ ಸ್ಥಳದವರೆಗೂ ಊರಾಗ ದಾರ್ಯಾಗ ಇವನ್ ಕರ್ಕೊಂಡು ಹೋಗ್ಬೇಕು. ದಾರಿ ಒಳಗ ಊರನ್ ಜನ ಎಡಕ ಬಲಕ ಇವನಿಗೆ ಕಲ್ ತೊಗೊಂಡು ಒಗಿತಿರ್ಬೇಕು. ಇವನ್ ಕರ್ಕೊಂಡು ಹೊಂಟ್ರು, ಊರಾಗ ಜನ ಇವನಿಗೆ ಎಡಕ ಬಲಕ ಕಲ್ ತೊಗೊಂಡು ಒಗಿತಿದ್ರು. ಕಲ್ಲು ತೊಗೊಂಡು ಒಗೆಯುವಾಗ ಮನ್ಸೂರ್ ಸಂತರೇನಿದ್ರಲ್ಲ ನಗತಿದ್ದವ. ಊರನ್ ಜನ ಕಲ್ಲು ಒಗಿತಿದ್ರ ಅವನಿಗೆ ದಾರಿಯೊಳಗ, ಇವ ನಗತಿದ್ದ. ಅವನು ಗುರುಗಳು ಇದನ್ನ ನೋಡಿದ್ರಲ್ಲ, ಜನ ಎಲ್ಲ ಕಲ್ಲು ಒಗ್ಯಾಕತ್ತಾರ, ಮತ್ ನಾವ್ ಒಗದಿಲ್ಲ ಅಂತ ತಪ್ಪು ತಿಳ್ಕೊಂತಾರ ಅಂತ ಹೇಳಿ, ರಾಜ ತಪ್ಪು ತಿಳ್ಕೊಂಡ ನನ್ನ ಬಗ್ಗೆ ಅಂತ ತಿಳ್ಕೊಂಡು ಸುಮ್ಮನೆ ಮಂದಿ ಹಿಂಗ್ ಕಲ್ಲು ಒಗಿಯುವಾಗ ಇವರು ಒಂದು 4 ಹೂವು ಒಗದ್ರು. ಮನ್ಸೂರ ಅಳಾಕ್ ಶುರು ಮಾಡ್ದ. ಊರನ ಮಂದಿ ಕಲ್ಲು ಒಗದ್ರು, ಊರನ ಮಂದಿ ಕಲ್ಲು ಒಗದಾಗ ನಗತಿದ್ದ. ಗುರುಗಳು ಬರೀ 4 ಹೂವು ಒಗದ್ರ ಅಳಾಕ್ ಶುರು ಮಾಡ್ದ. ಯಾರೋ ಕೇಳಿದ್ರ ಅವನಿಗೆ, ಅಲ್ಲೋ ಇಡೀ ಊರನ ಮಂದಿ ನಿನ್ನ ಕಲ್ಲು ತೊಗೊಂಡು ಒಗ್ಯಾಕತ್ತೈತಿ, ಇಡೀ ಊರನ ಮಂದಿ ಕಲ್ಲು ತೊಗೊಂಡು ಒಗದಾಗ ಅಳ್ಳಾರ್ದ ಮನುಷ್ಯ, ಗುರುಗಳು ಸುಮ್ನೆ 2 ಹೂವು ಒಗದಾರ ನಿನಗ, ಈಗ ಕಳಾಕತ್ತಿ ಅಂತ. ಮನ್ಸೂರ್ ಒಂದು ಚಲೋ ಮಾತು ಹೇಳ್ತಾನೆ, ತಿಳಿಲಾರ್ದವ್ರು ಕಲ್ಲು ಒಗದ್ರು ಮನಸ್ಸಿಗೆ ನೋವು ಆಗೋದಿಲ್ಲ, ತಿಳಿದವ್ರು ಹೂವು ಒಗದ್ರು ಸಹಿತ ನೋವಾಗತ್ತೆ ಮನಸ್ಸಿಗೆ. ತಿಳಿಲಾರ್ದ ಜನ ಕಲ್ಲು ಒಗದ್ರು ಏನು ಪೆಟ್ಟು ಹತ್ತೋದಿಲ್ಲ ಮನಸ್ಸಿಗೆ, ತಿಳಿದವ್ರು ಸುಮ್ಮನೆ 2 ಹೂವು ಒಗದ್ರು ಸಾಕು ಪೆಟ್ಟು ಹತ್ತ ಮನಸ್ಸಿಗೆ. ಊರನ್ ಜನ ಏನು ತಿಳಿಲಾರ್ದವ್ ಕಲ್ಲು ಒಗಿತಾವ, ಇನ್ನೊಂದು ಒಗಿತಾವ, ಪ್ರಶ್ನೆ ಇಲ್ಲ. ನನ್ನ ಗುರು ತಿಳಿದವನು ಸಹಿತ ನನ್ನ ಮೇಲೆ ಹೂವು ಒಗದ್ನೆಲ್ಲ ಪೆಟ್ಟು ಹತ್ತೈತೆ ನನ್ನ ಮನಸ್ಸಿಗೆ. ಯಾವುದೋ ಒಂದು ವಿಷಯ ಮನಸ್ಸಿಗೆ ಪೆಟ್ಟು ಹತ್ತೈತಲ್ಲ, ಯಾರು ಆಡಿದ ಮಾತ, ನೋಡಿದ ರೂಪ, ರುಚಿಸಿದ ರುಚಿ ಮನಸ್ಸಿಗೆ ಕುಂತು ಕಾಡ್ತೈತಲ್ಲ, ಇದರಿಂದ ಹೆಂಗ್ ಮುಕ್ತ ಆಗಬೇಕು ಅಂತ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ಅಂದ್ರೆ ವ್ಯಕ್ತಿಗಳಿಂದ ವಿಷಯಗಳಿಂದ ದೂರ ಆಗಬಹುದು, ಆದ್ರೆ ಅವ್ರು ಆಡಿದ ಮಾತ, ನೋಡಿದ ರೂಪ, ಇದರಿಂದ ಹೆಂಗ್ ದೂರ ಆಗಬೇಕು ಅನ್ನೋದು ಶರಣರ ಚಿಂತನೆ. ಹೆಂಗ್ ದೂರ ಆಗೋದು?
ಯಾವಾಗ ದೂರ ಆಗ್ತಾನ ಮನುಷ್ಯ? ಈಗ ಯಾರೋ ಒಂದು ಶಬ್ದ ಆಡಿದ್ದು ವ್ಯಕ್ತಿಯಿಂದ ದೂರ ಆದ್ರೆ ಖರೆ, ಅವ್ರ ಶಬ್ದ ಮನಸ್ಸಿನಾಗ ಕುಂತ ಕಾಡ್ತೈತೆಲ್ಲ, ಇದರಿಂದ ಹೆಂಗ ಮುಕ್ತ ಆಗಬೇಕು? ಹೆಂಗ ಮುಕ್ತ ಆಗ್ತೈತಿ? ನಾ ಯಾವಾಗ ಮುಕ್ತ ಆಗ್ತಾನಂದ್ರ, ಈಗ ನೀವು ಆಕಳ ಖರೀದಿ ಮಾಡ್ತೀರಿ. ಈಗ ಒಂದು ಓಣ್ಯಾನವ್ರು, ಈ ಮ್ಯಾಲ್ ಓಣ್ಯಾನವರು ಕೆಳಗಿನ ಓಣ್ಯಾಗಿಂದ ಒಂದು ಆಕಳ ಖರೀದಿ ಮಾಡ್ತೀರಿ. ಆಕಳ ಖರೀದಿ ಮಾಡಿ ಈಗ ನೀವು ಮ್ಯಾಲಿನ ಓಣ್ಯಾಗ, ಕೆಳಗಿನ ಓಣ್ಯಾನ ಆಕಳ ಮ್ಯಾಲಿನ ಓಣ್ಯಾನವ್ರು ಖರೀದಿ ಮಾಡಿ ಬೆಳಿಗ್ಗೆ ಎದ್ದದನ್ನು ಮೇಯ್ಸಕ್ ಹೋಗ್ತೀರಿ. ಮೇಯ್ಸಕ್ ಹೋಗಿ ಆಕಳ ಬಿಡ್ರಿ, ಎಲ್ಲಿ ಹೋಗುತ್ತದು? ಹಾ, ಹೊಳ್ಳಿ ಅವ್ರ ಮನೆಗೆ ಹೋಗುತ್ತಿಲ್ಲ, ಯಾರ ಮನೆಯಾಗಿಂದ ಖರೀದಿ ಮಾಡಿದ್ರಿ ಅವ್ರ ಮನೆ. ಮತ್ತ ಬೆಳಿಗ್ಗೆ ನೀವು ಅದನ್ನ ಆಕಳ ಮೇಯ್ಸಕ್ ಹೋಗ್ರಿ, ನಿಮ್ ಮನೆಗೆ ಬರುದಿಲ್ಲ ಅದು. ಯಾರ ಮನೆಯಾಗಿಂದ ಖರೀದಿ ಮಾಡಿದ್ರಲ್ಲ ಅವ್ರ ಮನೆಗೆ ಹೋಗ್ತೈತದು. ಮತ್ತ ಹೊಳ್ಳಿ ಒಂದ್ ವಾರ ಹಿಂಗ್ ನಡಿತೈತಿ. ಮತ್ ಒಂದ್ ತಿಂಗಳಾದ್ಮೇಲೆ ಏನಾಗ್ತೈತಿ, ಒಂದ್ ವಾರದಾಗ ಒಮ್ಮೆ ಹೋಗಕ್ ಶುರು ಮಾಡಿ, ಆಮೇಲೆ ತಿಂಗಳಿಗೆ ಒಮ್ಮೆ ಹೋಗಕ್ ಶುರು ಹೋಗೋದು ಮಾತ್ರ ಬಿಡುದಿಲ್ಲ ಅದು. ಯಾವಾಗಾರ ಒಮ್ಮೆ ತಿಳಿದಾಗ ಅವ್ರ ಮನೆಗೆ ಹೋಗ್ತಿರ್ತೈತಿ ಅದು. ಮತ್ ನೀವು ಅಲ್ಲಿಗೆ ಹೋಗಿ ಅವ್ರ ಮನ್ಯಾಗ ಒಂದು ಹೊಡ್ಕೊಂಡು ಮತ್ ನಿಮ್ ಮನೆಗ್ ಬರ್ತೀರಿ. ಮತ್ ಎಲ್ಲಿವರೆಗೆ ಅವ್ರ ಮನೆಗೆ ಆಕಳು ಹೋಗ್ತಿರ್ತೈತಿ ಅಂದ್ರ, ಎಲ್ಲಿವರೆಗೆ ಈ ಮನ್ಯಾಗ ಒಂದು ಕರುವಿಗೆ ಜನ್ಮ ಹಾಕೋದಿಲ್ಲ ಅಲ್ಲಿವರೆಗೆ ಹೋಗ್ತಿರ್ತೈತಿ. ಯಾವಾಗ ಈ ಮನ್ಯಾಗ ಒಂದು ಕರುವಿಗೆ ಜನ್ಮ ಹಾಕ್ತು ಅಂದ್ರ ಅವಾಗ ಆ ಮನೆಗೆ ಹೋಗೋದು ಬಿಡ್ತೈತಿ ಅದು. ಹಂಗ ಮನಸ್ಸು ಅನ್ನೋದೇನೈತಲ್ಲ, ಇದೊಂದು ಆಕಳಿದ್ದಂಗ ಕೆಟ್ಟ ಶಬ್ದ, ಕೆಟ್ಟ ರೂಪ, ಕೆಟ್ಟ ವಿಚಾರಗಳಿಗೆ ಹಂಗ ಹೋಗೋಗಿ ಬ್ಯಾಡ್ ಅಂದ್ರು ಬರ್ತಿರ್ತೈತಿ. ಮತ್ತೆ ಯಾವಾಗ ಈ ಮನಸ್ಸು ಅದನ್ನ ಬಿಡ್ತೈತಿ ಅಂದ್ರೆ, ಯಾವಾಗ ನಿನ್ನೊಳಗೊಂದು ಜ್ಞಾನ ಕರುವಿನ ಜನ್ಮ ನಿನ್ನ ಹೃದಯದೊಳಗೆ ತಾಳ್ತೈತೆಲ್ಲ, ಅವಾಗ ಈ ಮನಸ್ಸು ಬಿಡ್ತೈತಿ. ಹೋಗಿ ಇದ್ರೊಳಗೊಂದು ಜ್ಞಾನ ಆಗ್ಬೇಕು ಮನುಷ್ಯನಿಗೆ. ಏನು ಜ್ಞಾನ ಆಗ್ಬೇಕ್ರಿ ಅಂದ್ರ, ಎಲ್ಲಿವರೆಗೆ ಜ್ಞಾನ ಆಗತ್ರಿ? ಯಾವಾಗ ಜ್ಞಾನ ಆಗತ್ ನಮಗಂದ್ರ, ಕೇಳ್ಕೊಂತ ಹೋಗುದು. ಜ್ಞಾನ ಎದರಿಂದ ಆಗ್ತೈತಿ ಅಂದ್ರ ಕೇಳೋದ್ರಿಂದ ಆಗ್ತೈತಿ. ಚಲೋ ವಿಚಾರ ಕೇಳಬೇಕು, ಎರಡು ಒಳ್ಳೆಯ ಮಾತುಗಳನ್ನು ಕೇಳಿ ಹೃದಯದೊಳಗೆ ಇಟ್ಕೋಬೇಕು ಮನುಷ್ಯ, ಇದರಿಂದ ಜ್ಞಾನ ಆಗ್ತಿರ್ತೈತಿ. ನೀವ್ ಅನ್ಬೋದು, ಇಲ್ರಿ ಬಹಳ ಕೇಳಿವಿ, ಪ್ರವಚನ ಕೇಳಿವಿ, ಪುರಾಣಾಚಾರ ಜಾತ್ರೆಗೆಲ್ಲ ಮಾಡ್ಯಾರ, ಆದ್ರೂ ಮನಸ್ಸು ಹಿಂಗ ಮಾಡ್ತೈತಿ ಅಲ್ರಿ. ಎಷ್ಟು ದಿವಸ ಪೂಜೆ ಮಾಡ್ತೀವ್ರಿ ನಾವು, ಆದ್ರೂ ಮನಸ್ಸು ಒಮ್ಮೆ ಹಿಂಗ ಕೆಟ್ಟದ್ದು ವಿಚಾರ ಮಾಡ್ತೈತಲ್ಲಿ. ಏನ್ ಮಾಡ್ಬೇಕು? ಎಲ್ಲಿವರೆಗೆ ಮಾಡ್ಬೇಕ್ರಿ ಅಂದ್ರ, ಎಲ್ಲಿವರೆಗೆ ಮಾಡ್ಬೇಕಂದ್ರೆ, ಈಗ ನೀವು ತಾಯಂದಿರದೆ, ಈಗ ನೀವೇನ್ ಮಾಡ್ತೀರಿ ಅಂದ್ರ, ಒಮ್ಮೆ ಬೀಗರು ಬಂದಿರ್ತಾರೆ, ಅವಸರದಾಗ ಚಹಾ ಮಾಡೋ ಬೊಗೋಣೆ, ಖಾರಬ್ಯಾಳಿ ಮಾಡೋ ಬೊಗೋಣೆಗ್ ಚಹಾ ಮಾಡ್ತೀರಿ ನೀವು. ಚಹಾ ಮಾಡಿದ್ರಿ ಅಂದ್ರ ಹೆಂಗಿರ್ತೈತಿ? ಚಹಾ ಖಾರ ಹತ್ತೈತಿಲ್ಲ? ಯಾವಾಗ ಹೋಗ್ತೈತಿ ಅದು ಅಂದ್ರ, ಹಂಗ ಮಾಡ್ಕೋಂತ ಹೋಗೋದದು. ಖಾರಬ್ಯಾಳಿ ಮಾಡೋ, ಸಾಂಬಾರ್ ಮಾಡೋ ಬೊಗೋಣ್ಯಾಗ ನೀವು ಚಹಾ ಮಾಡಿದ್ರಿ ಅಂದ್ರೆ ಚಹಾ ಖಾರ ಹತ್ತಿರ್ತೈತಿ ಅದು. ಯಾವಾಗ ಹೋಗ್ತೈತ್ರಿ? ಎಷ್ಟು ದಿವ್ಸಕ್ಕಂತ ಏನ್ರ ಬರ್ದಾರ ಅನ್ನೋದ? ಎಂದ್ ಹೋಗ್ತೈತಿ ಅಂದ್ರೆ ಹಂಗ ಮಾಡ್ಕೋಂತ ಹೋಗು, ಒಂದ್ ದಿವ್ಸ ಖಾರ ಹೋಗ್ತೈತಿ ಅಷ್ಟೇ. ಮತ್ ಯಾವಾಗ ಮನಸ್ಸು ಚಲೋ ಆಗ್ತೈತಿ ಅಂದ್ರೆ, ಚಲೋದ್ ಕೇಳ್ಕೋಂತ ಹೋಗು. ಹೆಂಗ ಖಾರದ ಬೊಗೋಣಿ ಖಾರ ಬಿಟ್ಟು ಸಿಹಿ ಹಿಡಿತೈತಿ, ಹಂಗ ಖಾರದ ಮನಸ್ಸು ಕೇಳ್ಕೋಂತ ಹೋದಂಗ ಒಂದ್ ದಿವ್ಸ ಸಿಹಿ ಆಗ್ತೈತಿ ಅನ್ನೋದು ತಿಳ್ಕೊಳ್ಳೋದು ಮನುಷ್ಯ. ಹಂಗ ಚಲೋದು ಚಹಾ ಮಾಡ್ಕೋಂತ ಹೋಗೋದು, ಒಂದು ದಿವ್ಸ ಮಧುರ ಆಗ್ತೈತಿ ಮನಸ್ಸು. ಇದು ಜ್ಞಾನ. ಇದು ಅದಕ್ಕೆ ಮನುಷ್ಯ ಯಾವಾಗಲೂ ಜ್ಞಾನ ಆಗಬೇಕಾಗಿದ್ರೆ, ಜ್ಞಾನ ಅಂದ್ರೆ ಏನು ಅಲ್ಲ, ಒಳ್ಳೆಯದನ್ನ ಕೇಳುವುದು. ಒಳ್ಳೆಯದನ್ನ ಕೇಳುವ ಜ್ಞಾನ ಆಗ್ಬೇಕು. ಯಾಕಂದ್ರ ಸತ್ಯ ತಿಳ್ಕೋಬೇಕಾಗ್ತೈತಿ ಈ ಜಗತ್ತಿನೊಳಗೆ. ಈ ಸುಖ ದುಃಖ ಇದರ ಅನುಭವಗಳು ಬರ್ತಿರ್ತಾವ ಮನುಷ್ಯ. ಇಲ್ಲಿ ಮನುಷ್ಯ ಒಳ್ಳೆಯವನಾಗಬೇಕಲ್ಲ. ಈಗ ನೀವು ನೋಡ್ರಿ, ಈಗ ನಿಮ್ ಗುಡಿ ಐತಿ, ಗುಡಿಯಾಗ ನೀವು ನಿಮ್ಮ ನಳದ ನೀರ್ ತಗೊಂಡು ಹೋಗ್ತೀರಿ ಗುಡಿಗೆ. ಗುಡಿಯಾಗಿಂದು ನೀರ್ ತಗೊಂಡು ಮನ್ಯಾಗಿನ ನೀರ್ ಗುಡಿಯಾಗ ಒಯ್ದು ಹೊಳ್ಳಿ ತಗೊಂಬಂದ್ರ, ಮನ್ಯಾಗಿನ ನಳದ ನೀರು ಗುಡಿಯಾಗ ಹೋಗಿ ಬಂತು ಅಂದ್ರೆ ತೀರ್ಥ ಆಕೈತ. ಅಕ್ಕಿ ಒಯ್ರಿ ತಗೊಂಡ್ ಹೋಗಿ ಬರೋದ್ರಾಗ ಅಕ್ಷತೆ ಆಕೈತ. ಬೂದಿ ಒಯ್ರಿ ಒಳಗ್ ಹೋಗಿ ಬರೋದ್ರಾಗ ಆಧಾರ ಆಕೈತಿ, ಭಸ್ಮ ಆಕೈತಿ. ಮತ್ತೊಂದು ಹಣ್ಣು ಒಯ್ರಿ ಗುಡಿಯಾಗ ಹೋಗಿ ಬರೋದ್ರಾಗನ ಪ್ರಸಾದ ಆಕೈತಿ. ಮತ್ತ ಕಲ್ಲಿನ ದೇವ್ರ ಇರ್ತೈತಲ್ಲ, ಒಮ್ಮೆ ಗುಡಿಯಾಗ ಹೋಗಿ ಅದು ದೇವ್ರ ಆತ. ಆಶ್ಚರ್ಯ ಏನಂದ್ರ, ನೀರ ಒಂದ ಸಲ ಗುಡಿಯಾಗ ಹೋಗಿ ಹೊರಗೆ ಬರೋದ್ರಾಗ ತೀರ್ಥ ಆಗೈತಿ. ತೀರ್ಥನ ಹೇಳೋದು ಗುಡಿಯಾಗಿನ ತೀರ್ಥ, ಮತ್ತ ನೀವು ತೋಳು ತೀರ್ಥ ಅಲ್ಲ. ನೀರ ಒಮ್ಮೆ ಹೋಗಿ ಹೊರಗೆ ಬರೋದ್ರೊಳಗ ತೀರ್ಥ ಆಗೈತಿ.
ಅಕ್ಕಿ ಒಮ್ಮೆ ಗುಡ್ಯಾಗ ಹೋಗಿ ಹೊರಗೆ ಬರೋದ್ರೊಳಗ ಅಕ್ಷತೆ ಆಗೈತಿ. ಹಣ್ಣ ಒಮ್ಮೆ ಗುಡ್ಯಾಗ ಹೋಗಿ ಹೊರಗೆ ಬರೋದ್ರೊಳಗ ಪ್ರಸಾದ ಆಗೈತಿ. ಕಲ್ಲು ಒಮ್ಮೆ ಗುಡ್ಯಾಗ ಹೋಗಿ ಹೊರಗೆ ಬರೋದ್ರೊಳಗ ದೇವ್ರಾಗೈತಿ. ಇವ ಮನುಷ್ಯ ದಿವಸ ಹೋಗ್ತಾನ ಬರ್ತಾನ ಏನೂ ಆಗಿಲ್ಲಲ್ಲ ಅಂತ ಹಂಗ ಉಳ್ದಾನ. ಇವ ಉಳ್ದಿದ್ದೆಲ್ಲ ದೇವ್ರಾಗ್ಯವ. ಇವ ಯಾಕೆ ದೇವ್ರಾಗ್ಲಿಲ್ಲ ಅಂದ್ರ ಮನದೊಳಗ ಹೀನ ವಿಷಯಗಳ ಸಂಸ್ಕಾರ ಐತೆ ಅವನಲ್ಲಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ಇವ ದೇವರಾಗಬೇಕು ಅಂದ್ರ ಜ್ಞಾನ ಬೇಕಾಗ್ತದೆ ಅಷ್ಟೆ. ಮನುಷ್ಯನಿಗೆ ದೇವರು ಒಂದು ಅದ್ಭುತವಾದ ಜೀವನ ಕೊಟ್ಟಾನ, ಚಲೋ ಜೀವನ ಕೊಟ್ಟಾನ. ಇದನ್ನು ಚಲೋತ್ನೆಗೆ ಬದುಕೋದು ಕಲಿಬೇಕಷ್ಟ. ಒಮ್ಮೆ ಸುಖ ದುಃಖ ಇಲ್ಲಿ ಬರುವುದೇ ಈ ಜೀವನ ಹೆಂಗೈತಿ ಅಂದ್ರ, ಜೀವನದಲ್ಲಿ ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ, ಸುಖ ದುಃಖ ಬರ್ತಾವ ಹೋಗ್ತಾವ, ಮಾನ ಅಪಮಾನ ಬರ್ತಾವ ಹೋಗ್ತಾವ. ಯಾವುದು ಖಾಯಂ ಇಲ್ಲ. ಒಮ್ಮೆ ಬಡತನ ಶ್ರೀಮಂತಿಕೆ ಬರ್ತೈತಿ ಹೋಗ್ತೈತಿ. ಜ್ಞಾನ ಅಂದ್ರೆ ಏನು ಅಂದ್ರೆ ಏನು ಅಲ್ಲ. ಸುಖ ಬಂದಿತ್ತು ಅಂದ್ರೆ ಸುಖವೂ ಖಾಯಂ ಇರಂಗಿಲ್ಲ, ದುಃಖ ಬಂದಿತ್ತು ಅಂದ್ರೆ ದುಃಖವೂ ಖಾಯಂ ಇರಂಗಿಲ್ಲ. ಒಮ್ಮೆ ಯಾರೋ ನಮಗ ಚುಚ್ಚಿ ಮಾತಾಡ್ತಾರಲ್ಲ, ಚುಚ್ಚಿ ಮಾತಾಡೋರು ಖಾಯಂ ಚುಚ್ಚಿ ಮಾತಾಡೋದಲ್ಲ, ಮೆಚ್ಚಿ ಮಾತಾಡೋರು ಖಾಯಂ ಮೆಚ್ಚಿ ಮಾತಾಡಂಗಿಲ್ಲ ಅಂತ ತಿಳಿದು ಬದುಕುವುದೇ ಜ್ಞಾನ ಅಷ್ಟೆ. ಇಲ್ಲಿ ಯಾವುದು ಖಾಯಂ ಇರುವುದಿಲ್ಲ. ಈಗ ನಿಮಗ್ ಬಹಳ ನಾವು ಸುಖವಾಗಿ ಅದೀವಿ ನೋಡ್ರಿ ಅಂತ ತಿಳ್ಕೊಂಡು ರೊಕ್ಕ ಬ್ಯಾಂಕಿನೊಳಗೆ ಇಟ್ಟಂಗ ಸುಖ ಏನ್ರ ಡೆಪಾಸಿಟ್ ಮಾಡ್ಲಿಕ್ಕೆ ಆಗ್ತೈತೆ ನೋಡ್ರಿ. ಇಲ್ರಿ ನಾವು ಒಟ್ಟ ಮೊಮ್ಮಕ್ಕಳವರೆಗೆ ಆಗುವಷ್ಟು ಸುಖ ಡೆಪಾಸಿಟ್ ಮಾಡಿ ಬ್ಯಾಂಕ್ನಾಗ ಅನ್ನಕ್ ಸಾಧ್ಯ ಐತೆ. ಸುಖವೂ ಡೆಪಾಸಿಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಕೈಯಿಂದ ಈಗ ಸುಖ ಬಂದೈತಿ ಅಂದ್ರ ಹೆಂಗ ಕತ್ತಲೆ ಹೋಗಿಂದ ಬೆಳಕು ಬರ್ತೈತಿ, ಬೆಳಕು ಹೋಗಿಂದ ಕತ್ತಲೆ ಬರ್ತೈತಿ, ಹಂಗ ಸುಖ ಹೋತು ಅಂದ್ರೆ ದುಃಖ ಬರ್ತೈತಿ, ದುಃಖ ಹೋತು ಅಂದ್ರೆ ಸುಖವೂ ಬರ್ತೈತಿ. ಇಲ್ಲಿ ಯಾವುದು ಡೆಪಾಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಸುಖ ಒಮ್ಮೆ ದುಃಖ, ಒಮ್ಮೆ ಮಾನ ಒಮ್ಮೆ ಅಪಮಾನ, ಒಮ್ಮೆ ಬಡತನ ಒಮ್ಮೆ ಶ್ರೀಮಂತಿಕೆ, ಒಮ್ಮೆ ಹುಟ್ಟು ಒಮ್ಮೆ ಸಾವು. ಇವೆಲ್ಲ ಖಾಯಂ ಬರುವುದು ಹೋಗುವುದು. ಇವು ಬರ್ತಾವ ಹೋಗ್ತಾವಂತ ತಿಳಿದು ಬದುಕುವುದಕ್ಕ ಜ್ಞಾನ ಅಂತ. ಇಲ್ಲಿ ಯಾವುದು ಖಾಯಂ ಇರಂಗಿಲ್ಲ, ಇವು ಬರ್ತಾವ ಹೋಗ್ತಾವಂತ ತಿಳಿದು ಬದುಕ್ಬೇಕು. ಸುಖ ಬಂದಾಗ ಬಹಳ ಬರಬಾರ್ದು, ಮನುಷ್ಯ ಗೊತ್ತಿರ್ಬೇಕು ಮತ್ತೊಮ್ಮೆ ದುಃಖ ಬರ್ತೈತಿ ಅಂತ. ಒಮ್ಮೆ ಬಹಳ ಹೊಗಳಾಕತ್ತಾರಂತ ತಿಳಿಬೇಕು, ಹೊಗಳಾಕತ್ತಾರಂದ್ರೆ ತಿಳಿಬೇಕು ಒಮ್ಮೆ ದುಃಖ ಬರ್ತೈತಿ ಅಂತ ತಿಳ್ಕೊಬೇಕಷ್ಟ. ಮನ್ಯಾಗ ನೀವು ತಿಳ್ಕೊಬೇಕು, ಬಹಳ ಜೀವ ಮಾಡಾಕತ್ತಾರ ಅಂದ್ರೆ ಏನಕ್ ಆದತ್ ನಿಮಗಂತ ತಿಳ್ಕೊಬೇಕಷ್ಟ. ಮುಂದೆ ಏನ ಕೇಳ್ತಾರೆ ಇವ್ರು ಅಂತ ಗೊತ್ತಿರ್ಬೇಕಂತ. ಅಂದ್ರೆ ಯಾವುದು ಖಾಯಂ ಇರೋದಿಲ್ಲ. ಒಮ್ಮೆ ಸುಖ ಒಮ್ಮೆ ದುಃಖ, ಒಮ್ಮೆ ಮಾನ ಒಮ್ಮೆ ಅಪಮಾನ, ಒಮ್ಮೆ ಬಡತನ ಶ್ರೀಮಂತಿಕೆ ಎಲ್ಲ ಬರ್ತಾವ ಹೋಗ್ತಾವ. ಇಲ್ಲಿ ಒಮ್ಮೆ ಹುಟ್ಟಾಗ್ತೈತಿ ಒಮ್ಮೆ ಸಾವು ಆಗ್ತೈತಿ. ಮನುಷ್ಯನಿಗೆ ಈಗ ನೋಡ್ರಿ ಸಾವು ಬರ್ತೈತಿ, ಸಾವಿನಿಂದ ದುಃಖ ಆಗಿಲ್ಲ. ಈಗ ಏನೋ ಒಬ್ಬ ತಂದೆ ತೀರ್ಕೊಂಡಿರ್ತಾನ, ತಾಯಿ ತೀರ್ಕೊಂಡಿರ್ತಾನ, ಮಕ್ಕಳು ತೀರ್ಕೊಂಡಿರ್ತಾನ. ಅವ್ರು ತೀರ್ಕೊಂಡು 5-6 ವರ್ಷ ಆಗೈತಿ, 10 ವರ್ಷ ಆಗೈತಿ. ತೀರ್ಕೊಂಡಿದ್ದಕ್ಕ ದುಃಖ ಆಗಬೇಕಾಗಿದ್ರೆ ತೀರ್ಕೊಂಡಾಗ ಅಷ್ಟ ಅಳಬೇಕಾಗಿತ್ತು ಮನುಷ್ಯ. ಆದ್ರೆ 5 ವರ್ಷ 10 ವರ್ಷ ಆದ್ಮೇಲೂ ಸಹಿತ ಅವ್ರ ನೆನಪಾಗಿ ದುಃಖ ಆಗ್ತೈತಿ. ನೋಡು, ಸಾವಿನಲ್ಲಿ ದುಃಖ ಇಲ್ಲ, ಅದರ ನೆನಹು ಐತಲ್ಲ, ನೆನಹಿನಲ್ಲಿ ದುಃಖ ಐತೆ ಮನುಷ್ಯ. ನೆನಹು ತಾಪ ಕೊಡ್ತೈತಿ ಮನುಷ್ಯನ. ಒಂದು ಗಿಡ ಇತ್ತು. ಒಂದು ಗಿಡದಾಗ ಒಂದು ಪಕ್ಷಿ ಗೂಡು ಕಟ್ಟಿತ್ತು. ಅದು ಆ ಗೂಡಿನೊಳಗ 2 ಮರಿ ಹಾಕಿತ್ತು. ಸಣ್ಣ ಮರಿ ಆಗ ತತ್ತಿ ಒಡೆದು ಮ್ಯಾಲ ಬಂದಿತ್ತು. ಒಬ್ಬ ಮನುಷ್ಯ ಏನ್ ಮಾಡ್ದಂದ್ರ ಏನೋ ಹಣ್ಣು ಹರ್ಕೊಳಕ್ ಹೋಗಿ ಆ ಗೂಡಿಗೆ ಬಡಗಿ ಬಡಿಸ್ದ. ಅದು ಪಕ್ಷಿ ಹೊರಗ ಆಹಾರ ಹುಡುಕಕ್ ಹೋಗಿತ್ತು. ತಾಯಿ ಪಕ್ಷಿ 2 ಸಣ್ಣ ಮರಿ ಇದ್ದು ಇವ ಏನೋ ಮಾಡಿ ಮನುಷ್ಯ ಬಡಗಿ ಬಡಿಸ್ದ. ಬಡಗಿ ಬಡಿಸದ ಕೂಡ್ಲೆ ಗೂಡು ಕೆಳಗ್ ಬಿತ್ತು. ಗೂಡಿನೊಳಗಿನ 2 ಸಣ್ಣ ಮರಿ ಕೆಳಗೆ ಬಿದ್ದು ವಿಲಿ ವಿಲಿ ಒದ್ದಾಡಿ ಸತ್ತು. ಅಲ್ಲೇ ಸಣ್ಣ ಮರಿ ಇದ್ದು. ಅದು ತಾಯಿ ಪಕ್ಷಿ ಏನಿತ್ತಲ್ಲ, ಏನೋ ಆಹಾರ ಹುಡುಕಕ್ ಹೋಗಿತ್ತಲ್ಲ, ಹೋಗಿ ಬಂದು ನೋಡಿದ್ರೊಳಗ ಗೂಡಿಲ್ಲ, ಗೂಡಿನೊಳಗಿನ ಮಕ್ಕಳು ಮರಿಗಳು ಇಲ್ಲ. 2 ಮರಿ ಸತ್ತು ಬಿದ್ದಿದ್ದು ನೋಡಿ ಕಣ್ಣೀರ್ ಹಾಕ್ತದ ತಾಯಿ ಪಕ್ಷಿ. ಒಂದು ಕ್ಷಣ ಕುಂತ ಕಣ್ಣೀರ್ ಹಾಕಿ 1 ತಾಸಾತು ಮತ್ತ ಹಾಡ್ಕೊಂತ ಹೋಗಿಬಿಡ್ತದ. ಹೋಗಿ ಮತ್ತೊಂದ್ 2 ತಾಸು ಬಿತ್ತ ಗಿಡಕ್ಕೆ ಬಂದಿತ್ತು. ಒಬ್ರು ಸಂತರು ಬಂದ್ರಲ್ಲಿ. ಅವರು ಸಂತರು ಪಕ್ಷಿ ಕೇಳ್ತಾರೆ,
ಅಲ್ಲ, ಈಗ ಒಂದು ತಾಸಿನ ಹಿಂದ ನಿನ್ನ ಹೊಟ್ಟೆಯೊಳಗೆ ಹುಟ್ಟಿದ ನಿನ್ನ ಎರಡೂ ಮರಿಗಳು ವಿಲಿ ವಿಲಿ ಒದ್ದಾಡಿ ಪ್ರಾಣ ಬಿಟ್ಟು, ಮತ್ತು ಒಂದು ತಾಸು ಎರಡು ತಾಸು ಆದ ಕೂಡ್ಲೇನೆ ಈಗ ನೀನು ಹಾಡ್ಕೊಂತ ಹಾರ್ಕೊಂತ ಹೊಂಟಿಯಲ್ಲ, ನೀನು ದುಃಖ ಆಗ್ಲಿಲ್ಲ ನಿನಗ? ಅವಾಗ ಪಕ್ಷಿ ಹೇಳ್ತು, ಇಲ್ಲ, ಮರಿಗಳು ಬಿದ್ದಾಗ ಸತ್ತಾಗ ಪ್ರಾಣ ಹೋದಾಗ ದುಃಖ ಆತು, ಮತ್ತೀಗ ಹಾರ್ಕೊಂತ ಹೊಂಟಿಯಲ್ಲ, ಹಾಡ್ಕೊಂತ ಹೊಂಟಿಯಲ್ಲ. ಇದ ನಮಗೂ ಮನುಷ್ಯರಿಗೆ ಇರೋ ವ್ಯತ್ಯಾಸ ಅಂತ ಹೇಳ್ತದ ಪಕ್ಷಿ. ಏನು ಅಂದ್ರ, ನಮ್ಮನ್ನೇನು ಹಂಗ ಹಿಂದಿಂದ ನೆನೆಸ್ಕೊಂಡು ಅಳಾಕ ಮನುಷ್ಯರ ಮಾಡಿ ಏನು ಭಗವಂತನೇ ನಮಗ ದೇವರು? ಹಿಂದಿಂದ ನೆನೆಸ್ಕೊಂಡು ಮನುಷ್ಯರು ಅಳ್ತಾರ, ಪಕ್ಷಿ ಪ್ರಾಣಿಗಳು ಹತ್ತಿಲ್ಲ ಯಾವ. ಅವ ಸಂತ ಕೇಳ್ತಾನ ಪಕ್ಷಿಗಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ಮರಿಗಳು ವಿಲಿ ವಿಲಿ ಒದ್ದಾಡಿ ಒಂದು ತಾಸಿನ ಹಿಂದ ನಿನ್ನ ಕಣ್ಣೆದುರಿಗೆ ಪ್ರಾಣ ಬಿಟ್ಟು ನಿನ್ನ ಮನಸ್ಸಿಗೆ ದುಃಖ ಆಗ್ಲಿಲ್ಲೇನು, ನೋವಾಗಿಲ್ಲೇನು? ಅದು ಅವಾಗ ಪಕ್ಷಿ ಸಂತನಿಗೆ ಹೇಳ್ತು ಒಂದು ಚಲೋ ಮಾತು ಹೇಳ್ತು. ನೋಡು ಸಂತನೆ, ಮನುಷ್ಯರೊಳಗೆ ಏನಿರ್ತೈತಿ, ಈಗ ಯಾರೋ ಒಬ್ರು ತಾಯಿ ಇರ್ತಾಳೆ, ಹೊಲಕ್ಕೆ ಹೋಗೋದಿರ್ತೈತಿ. ಆಕಿ ಯಜಮಾನ ಹೊಲಕ್ಕೆ ಬಿತ್ತಕ್ಕೆ ಹೋಗಿರ್ತಾನೆ, ಈಕಿ ಬುತ್ತಿ ತಗೊಂಡು ಹೋಗ್ಬೇಕಾಗಿರ್ತೈತಿ. ಮನ್ಯಾಗ ಎರಡು ಸಣ್ಣ ಮಕ್ಕಳು ಇರ್ತಾವ, ಅವಕ್ಕ ಬಿಸಿಲಾಗ ನೇಗಿಲ ಹೊಡ್ಯಾಕ ಗಳೆ ಹೊಡ್ಯಾಕ ಗಂಡು ಹೊಲಕ್ಕೆ ಹೋಗ್ಯಾನ, ಬುತ್ತಿ ತಗೊಂಡು ಈಕಿ ಹೊಲಕ್ಕೆ ಹೋಗ್ಬೇಕು. ಮಕ್ಕಳನ್ನಂತೂ ಕರ್ಕೊಂಡು ಬಿಸಿಲಾಗ ಹೊಲಕ್ಕೆ ಹೋಗೋದಕ್ಕೆ ಆಗುದಿಲ್ಲ. ಸಣ್ಣ ಮಕ್ಕಳಿಗೆ ಏನ್ ಮಾಡ್ತಾಳ ತಾಯಿ ಅಂದ್ರ, ಮಗ್ಗಲ ಮನ್ಯಾಗ ಯಾರ ಮನ್ಯಾಗಾರ ಈಗ ಅವ್ರ ಗೆಳತಿಯರಿದ್ರಂದ್ರ ಮಗ್ಗಲ ಮನೆಯವ್ರಿಗೆ ಹೇಳಿಗ ನಾ ಒಂದ್ ಸ್ವಲ್ಪ ಹೊಲಕ್ಕೆ ಹೊಂಟೀನಿ, ನಾ ಬರೋರ್ ತನಕ ಸ್ವಲ್ಪ ನನ್ನ ಮಕ್ಕಳು ನೋಡ್ಕೊ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಹೇಳಿಬಿಟ್ಟು ಮತ್ತೆ ಸಾಯಂಕಾಲ ಆದ ಕೂಡಲೇ ಅವ್ರ ಮಕ್ಕಳು ಬಂದ್ರೆ ಅವ್ರ ಮಕ್ಕಳಿಗೆ ಒಪ್ಪಿಸ್ತಾಳಕ್ಕೆ ಅಷ್ಟೇ. ಹೆಂಗ ನಿಮ್ಮಲ್ಲಿ ಗಂಡ ದುಡ್ಯಾಕ್ ಹೋದಾಗ ಹೆಂಡತಿ ಬುತ್ತಿ ತಗೊಂಡು ಹೋಗಿ ತನ್ನ ಮಕ್ಕಳನ್ನ ಮಗ್ಗಲ ಮನೆಯವ್ರ ಹತ್ರ ನೋಡ್ಕೊಳಕ್ ಬಿಟ್ಟಿರ್ತಾಳ ಹೊರತು ಖಾಯಂ ಅವ್ರ ಹತ್ರ ಬಿಡುದಿಲ್ಲ. ಮತ್ತ ಅವ್ರು ಬಂದು ತಾಯಿ ಅವ್ರ ಮಕ್ಕಳು ಕೇಳಿದ್ರೆ ಮಗ್ಗಲ ಮನೆಯವ್ರು ಅಳ್ತಾರೇನೇನಾರ? ಅಳುದಿಲ್ಲ. ಹಂಗ ಭಗವಂತ ದೇವರು ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಒಂದು ಕ್ಷಣ ನೋಡ್ಕೊಳಕ್ ಬಿಟ್ಟಿದ್ದ. ಅವ್ ಇರುವವರೆಗೂ ಚಂದ ಜೋಪಾನ ಮಾಡಿನಷ್ಟೇ. ಅವ ತನ್ನ ಮಕ್ಕಳನ್ನ ಯಾವಾಗ ಕರ್ಕೊಂಡು ಹೋಗ್ಯಾನ ಬಿಟ್ಟಿನಷ್ಟೇ, ಅವ ಕರ್ಕೊಂಡು ಹೋಗ್ಯಾನ. ದುಃಖ ಮಾಡುವಂಥದ್ದೇನಿದೆ ಇಲ್ಲಿ? ದೇವರು ತನ್ನ ಮಕ್ಕಳನ್ನ ನನ್ನ ಗೂಡಿನೊಳಗೆ ನೋಡ್ಕೊಳಕ್ ಬಿಟ್ಟಿದ್ದಷ್ಟೇ. ತಿಳುವಳಿಕೆ ಹೆಂಗೈತೆ, ಜ್ಞಾನ ಎಷ್ಟು ಸುಂದರ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಒಮ್ಮೆ ಸುಖ, ಒಮ್ಮೆ ದುಃಖ, ಒಮ್ಮೆ ನೋವು, ಒಮ್ಮೆ ನಿರಾಸೆ, ಒಮ್ಮೆ ಮಾನ, ಒಮ್ಮೆ ಅಪಮಾನ, ಒಮ್ಮೆ ಸನ್ಮಾನ, ಇವೆಲ್ಲ ಬರ್ತಿರ್ತಾವ. ತಿಳ್ಕೊಬೇಕಾದದ್ದೇನು ಅಂದ್ರೆ, ಯಾವುದು ಬರ್ತೈತಿ ಬಂದಿದ್ದ್ಯಾವುದು ಖಾಯಂ ಹಂಗ ಇರುವುದಿಲ್ಲ. ಸುಖ ಬಂದರೂ ಖಾಯಂ ಇರುವುದಿಲ್ಲ, ದುಃಖವೂ ಖಾಯಂ ಇರುವುದಿಲ್ಲ. ಇದು ಹೋಗ್ತೈತಿ ಅಂತ ತಿಳಿದು ಬದುಕುವುದಕ್ಕೆ ಜ್ಞಾನ ಅಂತ. ಹೆಂಗ ಬದುಕಬೇಕು ಮನುಷ್ಯ ಅಂದ್ರ, ಸಂತೋಷವಾಗಿ ಬದುಕಬೇಕಾಗಿದ್ರೆ ಹೆಂಗ ಬದುಕಬೇಕು ಅಂದ್ರ, ಇದ್ದಂಗಿರ್ಬೇಕು, ಇಲ್ಲದಂಗೂ ಇರ್ಬೇಕು, ಮ್ಯಾಲೆ ನಾವು ಕರೆದ್ರೆ ಎದ್ದು ಹೋಗಂಗಿರ್ಬೇಕು. ಇಷ್ಟಿದ್ರ ನಿಶ್ಚಿಂತೆ. ಇದು ಶರಣ ಜೀವನ. ಹಿಂಗೊಂದು ಬದುಕು. ಮತ್ ಹಿಂಗಂದ್ರೆ ಹೋಗೇ ಬಿಡ್ತಾರಂತಲ್ಲ, ತಿಳ್ಕೊಂಡಿರ್ಬೇಕು, ತಲೆಯಾಗಿರ್ಬೇಕು ಅಷ್ಟ. ಇದೆ ಹೆಂಗ ಬದುಕೋದು? ಒಬ್ಬ ಸ್ಟೀವ್ ಜಾಬ್ಸ್ ಅಂತಿದ್ದ. ಅವ ಬಹಳ ದೊಡ್ಡ ಶ್ರೀಮಂತ. ಈ ಓದಿದ ಹುಡುಗರಿಗೆ ಗೊತ್ತಿರ್ತೈತೆ. ಆ್ಯಪಲ್ ಅಂತ ಒಂದು ಕಂಪನಿ ಇತ್ತು. ಅವ 33 ವರ್ಷದವರೆಗೆ ಏನೂ ಇರಲಿಲ್ಲ. ಅವ ಬಹಳ ಬಡವ. ಜಾಬ್ ಅವನ ಹೆಸರು, ಅವನಿಗೆ ಜಾಬ ಇರಲಿಲ್ಲ. ಹಿ ವಾಸ್ ಜಾಬ್ಲೆಸ್. ಅವನಿಗೆ 33 ವರ್ಷದವರೆಗೆ ಕೈಯಾಗ ದುಡ್ಡು ಇರಲಿಲ್ಲ. 53ನೇ ವರ್ಷಕ್ಕೆ ಅವ ಜಗತ್ತಿನ ದೊಡ್ಡ ಶ್ರೀಮಂತರೊಳಗೆ ಅವನ ಹೆಸರು ಬಂತು. ಅವನ ಹೆಸರೇನು? ಜಾಬ್ಸ್. 53 ವರ್ಷಕ್ಕೆ ಕ್ಯಾನ್ಸರ್ ಆಗಿ ಅವ ಸತ್ತವ. ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರು ಅವನಿಗೆ, 33 ವರ್ಷದ ಮಟ್ಟ ಏನು ಒಂದು ಪೈಸಾನು ನಿಮ್ ಕೈಯಾಗಿರ್ಲಿಲ್ಲ, 53 ವರ್ಷ 20 ವರ್ಷದೊಳಗೆ ಇಷ್ಟು ಶ್ರೀಮಂತರಾದ್ರಿ, ಇಷ್ಟು ಮತ್ತೆ ಗಳಸಾಗ ಮಾಡಾಗ ಹೋರಾಟ ಮಾಡುವಾಗ ಏನೇನೋ ಜೀವನದೊಳಗೆ ಘಟನೆಗಳು ಬರ್ತಾವಲ್ಲ, ಮತ್ತೇನೋ ನಿಮ್ ತೆಲಿಗೆ ಬಡದಿಲ್ಲೇನೋ, ತಾಪ್ ಮಾಡಿಲ್ಲೇನೋ ಪ್ರಪಂಚ ಅಂತ ಕೇಳಿದ್ರ ಅವ ಒಂದು ಭಾಳ ಚಲೋ ಮಾತು ಹೇಳ್ತಾನೆ. ಇಲ್ಲ, ನಾ ಯಾವುದು ಹಚ್ಕೊಳ್ಳೋದಿಲ್ಲ. ನಾ ಹೆಂಗ ಬದುಕ್ತೀನಿ ಅಂತ ಜಾಬ್ಸ್ ಹೇಳ್ತಾನೆ. ನಾ ಹೆಂಗ ಬದುಕ್ತೀನಿ, ಸಂತೋಷವಾಗಿ ಬದುಕಕ್ ಕಾರಣ ಏನು ಅಂದ್ರ ಅವ ಹೇಳ್ತಾನೆ, ನಾ ಹೆಂಗ ಬದುಕ್ತೀನಿ, ನನ್ನ ಸಂತೋಷಕ್ಕೆ ಕಾರಣ ಏನಂದ್ರ, ರಾತ್ರಿ ಮಕ್ಕೊಂತೀನಲ್ಲ, ಮಕ್ಕಳುವಾಗ
ದೇವರಿಗೆ ಕೈ ಮುಗಿತೇನೆ. ಏನಂತ, ಭಗವಂತನೇ, ಒಂದು ದಿವಸ ನೀನು ನನಗೆ ಬದುಕಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗ ನೀ ಕೊಟ್ಟ ಅವಕಾಶಕ್ಕೆ ಬದುಕಕ್ಕೇನು ಅವಕಾಶ ಕೊಟ್ಟಿದ್ದೆಲ್ಲ, ಇದಕ್ಕೆ ನನಗೊಂದು, ಇದು ನನ್ನ ಕೊನೆಯ ರಾತ್ರಿ, ಇದು ನನ್ನ ಕೊನೆಯ ನಮಸ್ಕಾರ ನಿನಗಂತ ಹೇಳಿ ಬದುಕ್ತಾನ. ಹೇಳಿ ಮಕ್ಕೊಳ್ಳೋದು. ಏನಂತ ಹೇಳಿ ಮಕ್ಕೊಂತಿದ್ದ ಅಂದ್ರೆ, ಈಗ ನಾ ಏನು ಮಲ್ಕೊಳಕ್ ಹೊಂಟಿನಲ್ಲ, ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಎದ್ದು ಕಣ್ಣು ತೆಗಿತೀನೋ ಇಲ್ಲ, ಇದು ನನ್ನ ಕೊನೆಯ ರಾತ್ರಿ ಆಗಬಹುದು, ನಿನಗೆ ಕೊನೆಯ ನಮಸ್ಕಾರ, ನೀನು ನನಗೊಂದು ಬದುಕಕ್ಕೆ ಅವಕಾಶ ಕೊಟ್ಟಿ, ಎಲ್ಲ ಧನ್ಯವಾದಗಳು ಅಂತ ಹೇಳಿ ಕೈ ಮುಗಿದು ಕಣ್ಣು ಮುಚ್ಚಿ ಬದುಕಬೇಕಂತ. ಮತ್ತೆ ಹಿಂಗಂದು ಬದುಕಿದ್ರೆ ಕಣ್ಣ ಮುಚ್ತಾರಂತಲ್ಲ, ತತ್ವಜ್ಞಾನ ಹೇಳ್ತಾನವ ಜಾಬ್ಸ್. ಅಂದ್ರ ಇದು ನನ್ನ ಕೊನೆಯ ನಮಸ್ಕಾರಪ್ಪ, ನಾಳೆ ಬೆಳಿಗ್ಗೆ ಹೇಳ್ತೀನಿ ಇಲ್ಲ ಗೊತ್ತಿಲ್ಲ ಅಂತ ದೇವರಿಗೊಂದು ನಮಸ್ಕಾರ ಮಾಡಿ ಮಲ್ಕೊಳ್ಳೋದು. ಅಕಸ್ಮಾತ್ ಬೆಳಿಗ್ಗೆ ಕಣ್ಣು ತೆಗೆದ್ರೆ ಹೇಳ್ತೀನಿ ನಾನು, ತೆಗಿಲಿಲ್ಲ ಅಂದ್ರೆ ಹೇಳೋ ಪ್ರಶ್ನೆನೇ ಬರೋದು. ಅಕಸ್ಮಾತ್ ಕಣ್ಣು ತೆಗೆದ್ರೆ ದೇವರಿಗೆ ಮತ್ತೊಂದು ನಮಸ್ಕಾರ ಮಾಡಬೇಕಂತ. ಯಾಕಂದ್ರೆ ಎಷ್ಟೋ ಮಂದಿ ಎಲ್ಲೆಲ್ಲೋ ಯುದ್ಧ ನಡೆದಾಗ ಯಾರ್ಯಾರೋ ಕಣ್ಣು ತೆಗಿಲಾರ್ದಂಗೆ ಹೋಗ್ಯಾರ. ಭಗವಂತನೇ, ನೀನು ನನಗೆ ಬದುಕಕ್ಕೆ ಮತ್ತೊಂದು ದಿವಸ ಅವಕಾಶ ಕೊಟ್ಟಿಯಲ್ಲ, ನಿನ್ನ ಕರುಣೆ ಎಷ್ಟು ದೊಡ್ಡದಪ್ಪ, ನೀ ಕೊಟ್ಟ ದಿವಸ ಚಲೋತ್ನೆಗೆ ನಿನಗೆ ಪ್ರೀತಿ ಬರುವಂಗೆ ಬದುಕಿ ತೋರಿಸ್ತೀನಿ ಅಂತ ದೇವರಿಗೆ ಮತ್ತೊಂದು ನಮಸ್ಕಾರ ಮಾಡಬೇಕು. ಮಲಗಿಕೊಳ್ಳುವಾಗೊಮ್ಮೆ ಅವನಿಗೆ ನಮಸ್ಕಾರ, ಎದ್ದಾಗೊಮ್ಮೆ ಅವನಿಗೆ ನಮಸ್ಕಾರ. ನೀ ಏನು ಜೀವನ ಕೊಟ್ಟಿಯಲ್ಲಪ್ಪ, ನೀ ಕೊಟ್ಟ ಜೀವನ ಅತ್ಯಂತ ಸಂತೋಷವಾಗಿ ಅಂದ್ರೆ ಹೆಂಗ, ನಿನಗೆ ಸಂತೋಷ ಕೊಡ್ಬೇಕು, ನಾ ಬದುಕುವ ಜೀವನ ಹಂಗ ಬದುಕಿ ತೋರಿಸ್ತೀನಿ ಅಂತ ಮನುಷ್ಯ ಬದುಕಬೇಕ. ಇಂಥದ್ದೊಂದು ಜೀವನ ಕಟ್ಟಬೇಕಾದ್ರೆ ಮನುಷ್ಯ ಗೊತ್ತಿರಬೇಕು, ಸದಾ ಒಂದಿಷ್ಟು ಒಳ್ಳೆಯ ವಿಚಾರ ಕೇಳುವಂಥದ್ದು.